ದರ್ಶನ್ ಗ್ರೈಂಡಿಂಗ್ ಸ್ಟೋರ್ ಇದು ಹೊಸಮೂರು. ನಿಮ್ಮಮ್ಮ ಕೊಟ್ರಮ್ಮ. ಸೊ ಇವರ ರೆಸಿಪಿ ಇದು. ಮನೆ ಮನೆ ರಸದೂಟ. ಜೋಳದ ರೊಟ್ಟಿ, ಮೊಸರು, ಚಪಾತಿಗೆ ಮೊಸರು, ಪುಡಿ ಒಳಗೆ ಮೊಸರು ಹಾಕೊಂಡು. ಹೌದೌದು, ನೀವು ಏನು ರೋಲ್ಸ್ ಅಂತ ತಿಂತಿರಲ್ಲ, ಎಲ್ಲ ವೇಸ್ಟ್. ಇದು ರೋಲ್ ಅಂದ್ರೆ ನ್ಯಾಚುರಲ್ ರೋಲ್. ನಮಸ್ಕಾರ ವೀಕ್ಷಕರೇ, ಅಗಸೆ ಪುಡಿ ಬಹಳ ಫೇಮಸ್ ಅಂತ ಹೇಳಿದ್ನಲ್ಲ, ಇಲ್ಲಿ ಕೊಟ್ಟೂರೇಶ್ವರ ಮಠದ ಹತ್ರ ದರ್ಶನ್ ಗ್ರೈಂಡಿಂಗ್ ಸ್ಟೋರ್ ಇದು ಹೊಸಮೂರು. ನಿಮ್ಮಮ್ಮ ಕೊಟ್ರಮ್ಮ. ಸೊ ಇವರ ರೆಸಿಪಿ ಇದು. ಅದಕ್ಕಾಗಿ ನಾವು ಅಗಸೆ ಪುಡಿ ಕೇಳಿದೀವಿ ಮಾಡಕ್ಕೆ. ಯಾವ ತರ ಮಾಡ್ತೀರಿ ಅಂತ ತೋರಿಸ್ತೀರಾ? ಬನ್ನಿ ನೋಡ್ಬಿಡೋಣ. ಸರ್, ಅಗಸೆ ಪುಡಿಗೆ ಬೇಕಾಗಿರುವ ಅಗಸೆ ಬೀಜ ಒಂದ್ 1/4 kg ಇಟ್ಟಿದ್ದೀನಿ ಸರ್. 1/4 kg ಅಗಸೆ ಬೀಜ, ಒಂದ್ ಸ್ವಲ್ಪ ಒಣ ಕರಿಬೇವು ಸರ್, ಖಾರದ ಪುಡಿ, ಜೀರಿಗೆ, ಬೆಲ್ಲ, ಬೆಳ್ಳುಳ್ಳಿ ಸರ್. ಏನ್ ಮಾಡ್ಕೋಬೇಕು ಪ್ರಕ್ರಿಯೆ ತೋರಿಸ್ಬಿಡ್ತೀರಾ? ಫ್ರೈ ಮಾಡಕ್ ಸರ್. ಮಾಡಿ. ಅಗಸೆ ಫಸ್ಟ್ ಫ್ರೈ ಮಾಡ್ಕೋಬೇಕು. ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ. ಮೊದಲೇ ಬ್ರೌನ್ ಐತದ, ಅದು ಗೋಲ್ಡ್ ಆಗುತ್ತೆ. ಸರ್, ಚಟಪಟ ಅಂತ ಚಟಪಟ ಎಷ್ಟು ಬೇಗ ನೋಡಿ. ಚಟಪಟ ಹೀಟ್ ಐತಲ್ರಿ. ಮೊದಲೇ ಹೀಟ್. ದೊಡ್ಡ ಒಲೆ ಅಲ್ಲ. ಬ್ಲಾಕ್ ಸೀಡ್ ಪೌಡರ್ ಆಗಿದೆ ಸರ್. ಇದು ಆಗಿದೆ. ಸ್ವಲ್ಪ ಆರ್ಬೇಕು ಸರ್. ಇದು ಆರ್ಬೇಕಾ? ಆಫ್ ಮಾಡಿರೋ? ಆಫ್ ಮಾಡಿದ್ವಿ. ಓಕೆ, ರೈಟ್. ಅಲ್ಲೇ ಇಟ್ಬಿಡ್ತೀರಾ? ಅಲ್ಲೇ ಆರ್ಬಿಡ್ಲದು. ತಣ್ಣಗಾದ್ಮೇಲೆ ನೆಕ್ಸ್ಟ್ ಏನ್ ಮಾಡೋದು ನೋಡ್ಬಿಡೋಣ. ತಣ್ಣಗಾಯ್ತ್ರಿ ಈಗ? ಆಗುತ್ತೆ. ಆರಿಸ್ಕೋಬೇಕು. ಒಂದು 5 ನಿಮಿಷ ಬಿಡ್ತೀವಿ. ಈಗ ಅದನ್ನ ಹಾಕೊಂಡ್ಬಿಡೋದು. ಆಮೇಲೆ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬೇಕು ಸರ್. ಲಾಸ್ಟಿಗೆ ಆಮೇಲೆ ಇನ್ನೊಂದ್ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಆಯ್ತು. ಮಾಡ್ಕೊಂಬರ್ರಿ. ಅಕ್ಸಿ ಚಟ್ನಿ ಇದು ಒಂದ್ ಸ್ವಲ್ಪ ರೋಸ್ಟ್ ಆಗೈತಿ. ಧನ್ಯವಾದ. ಸರ್, ಧನ್ಯವಾದ. ಅಬ್ಬಬ್ಬಬ್ಬ, ಅಗಸೆ ಪುಡಿ ಹಂಗ ದಿಢೀರ್ ಅಂತ ತೋರಿಸಿದ್ರು. ನಮ್ಗೆ ದಿಢೀರ್ ಅಂತ ಟೇಸ್ಟ್ ಮಾಡ್ಬಿಡೋಣ. ಕಾಯ್ತಾ ಇದೀವಿ. ಪುಡಿ ಈ ತರ ಇರ್ತದೆ. ಆಮೇಲೆ ಹಳ್ಳಿ ಶೈಲಿಯಲ್ಲಿ ಮಾಡಿರೋದು ಟೇಸ್ಟ್ ಮಾಡೋಣ ಸ್ವಲ್ಪ. ವಿಶೇಷ ನೋಡಿ, ಈ ಭಾಗ್ಯ ಎಲ್ಲಿಂದ ಬರ್ಬೇಕು ನಮಗೆ? ಕೊಟ್ಟೂರಲ್ಲಿ ನಿಂತ್ಕೊಂಡು ಮಠದ ಹತ್ರ ದರ್ಶನ್ ಗ್ರೈಂಡಿಂಗ್ ಸ್ಟೋರ್, ಬಸಮ್ಮ ಮತ್ತು ಅವರ ತಾಯಿ ಕೊಟ್ಟೂರಮ್ಮ. ಅದ್ಭುತವಾದ ರೆಸಿಪಿ, ಟೇಸ್ಟ್ ಮಾಡೋಣ. ನಾನು ಹೇಳ್ತೀನಿ, ರೊಟ್ಟಿ ಇರ್ಬೇಕು. ರೊಟ್ಟಿ, ಜೋಳದ ರೊಟ್ಟಿ, ಮೊಸರು, ಚಪಾತಿಗೆ ಮೊಸರು, ಪುಡಿ ಒಳಗೆ ಮೊಸರು ಹಾಕೊಂಡು. ಹೌದೌದು, ರೈಸಿಗೆ ಆಯಿಲ್ ಹಾಕೊಂಡಾಗ್ಲಿ, ತುಪ್ಪ ಹಾಕೊಂಡಾಗ್ಲಿ ಉಂಡ್ರೆ ಟೇಸ್ಟೇ ಬೇರೆ. ನೀವು ಇನ್ನೂ ಇದನ್ನ ಅಗಸಿ ಪುಡಿನ ಸೌರಿ ಅದಕ್ಕೆ ಮೊಸರು ಹಾಕಿ ಇಲ್ಲ ತುಪ್ಪ ಹಾಕಿ ಅದನ್ನ ಫೋಲ್ಡ್ ಮಾಡ್ಕೊಂಡು ನೀವು ಏನು ರೋಲ್ಸ್ ಅಂತ ತಿಂತಿರಲ್ಲ, ಎಲ್ಲ ವೇಸ್ಟ್. ಇದು ರೋಲ್ ಅಂದ್ರೆ ನ್ಯಾಚುರಲ್ ರೋಲ್. ಅದ್ಭುತ, ಬಹಳ ಟೇಸ್ಟಿ ಇದೆ. ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಲ್ ಮಾಡಿ. ಅಗಸಿ ಪುಡಿ ಅದರೊಟ್ಟಿಗೆ ಬೇರೆ ಸಾಕಷ್ಟು ಪುಡಿಗಳಿದಾವೆ, ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ, ಡಿಸ್ಪ್ಲೇ ಆಗ್ತಾ ಇದೆ. ಸೊ ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ತರಿಸ್ಕೊಳ್ಳಿ. ಎಲ್ಲ ಕಡೆ ಸಪ್ಲೈ ಮಾಡ್ತಿರಲ್ಲ? ಸಪ್ಲೈ ಮಾಡಿದಿಲ್ಲ ನೋಡ್ರಿ, ಬಿಲ್ ಅದ. ಮೊನ್ನೆ ಹರಿಹರದರ ಯಾರು ಮಾಡಿದ್ರು ಸರ್, ನೀವೆಲ್ಲ ಕಳಿಸ್ತಾರೆ ಸರ್, ನಮ್ಮ ಮಗ ಕಳಿಸ್ತಾನೆ ಸರ್. ಕೊರಿಯರ್ ಬಿಲ್ಲು ಇದೆ. ಮೈಸೂರಿಗೆ ಹೋಗಿದೆ ರೊಟ್ಟಿ ಕೆಂಪು ಚಟ್ನಿ, ಮೈಸೂರಿಗೆ ಹೋಗಿದೆ ನೋಡ್ರಿ, ಇಲ್ಲಿಂದ ಕೊಟ್ಟೂರಿಂದ ಶೇಂಗಾ ಪುಡಿ ಜೊತೆಗೆ ಹೋಗಿದೆ. ಸೊ ಇವರೇ ಮಗ, ಇವ್ರ ಹೆಸರು ದರ್ಶನ್. ಇವ್ರ ಹೆಸರಿಗೆ ಅಂಗಡಿ ಇಟ್ಟಿರೋದು ಹೆಸರು. ಸೊ 3 ಜನ ಟೀಮ್ ಇದು. ಇವ್ರಿಗೆ ಸಪೋರ್ಟ್ ನೀವು ಮಾಡಬೇಕು. ಕೊಟ್ಟೂರಲ್ಲಿ ಇವ್ರು ಬೆಳಿಬೇಕು, ಅದಕ್ಕಾಗಿ ನಾವು ಬಂದಿರೋದು. ಅದ್ಭುತ ರುಚಿ ಇದೆ, ಕ್ವಾಲಿಟಿ ಇದೆ. ಸೊ ಟೇಸ್ಟ್ ಇದೆ, ಕ್ವಾಲಿಟಿ ಇದೆ. ಹಾರ್ಡ್ ವರ್ಕರ್ಸು ದುಡಿತಿದ್ದಾರೆ, ಶ್ರಮ ವಹಿಸ್ತಿದ್ದಾರೆ. ಸೊ ನಾವು ಇವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀವಿ. ನೀವು ನಿಮ್ಮ ಸಪೋರ್ಟ್ ಕಾಯ್ತಾ ಇದ್ದೀವಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಹಳ್ಳಿ ರುಚಿ.
ಸೊಗಡು ಇಲ್ಲಿದೆ, ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.